ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಲೈವ್ ವಿಚಾರಗಳಿಗೆ ಸ್ವಾಗತ, ಆಧಾರದ ಸ್ವಾಗತ. ವಿಡಿಯೋ ಪುನರ್ ನೋಡೋದಕ್ಕೆ ಪ್ರಯತ್ನ ಪಡಿ. ಬಿಸಿ ಬಿಸಿ ವಿಚಾರಗಳು ಮತ್ತೆ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ದಯವಿಟ್ಟು ವಿಡಿಯೋನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಮಾಡ್ತಿರುವಂತಹ ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರಿಂದ ಅಮೌಂಟ್ ಬಂದ್ರೆ ಅದಕ್ಕೆ ಯುಟಿಲೈಸ್ ಮಾಡ್ಕೊಂತೀನಿ ಅಂತ ನಿಮ್ಗೆ ಈ ಮೂಲಕ ಮಾತು ಕೊಡ್ತಾ ಇದ್ದೀನಿ. ಸೊ ವಿಚಾರ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಿದೆ. ಆಲ್ರೆಡಿ ಒಬ್ರು ಕ್ಯಾಪ್ಟನ್ಸಿ ಆಗಿದ್ದಾರೆ, ನಾವು ಊಹೆನು ಮಾಡೋಕ್ಕಾಗಲ್ಲ ಅಂತವ್ರು ಕ್ಯಾಪ್ಟನ್ ಆಗಿದ್ದಾರೆ. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಎರಡಲ್ಲ 3 ಗ್ರೂಪ್ ಕ್ರಿಯೇಟ್ ಆಗಿದೆ. ಆ ಗ್ರೂಪ್ಸ್ ಯಾವ್ದು ಅಂತ ಹೇಳ್ತೀನಿ. ಅದೇ ರೀತಿ ಯಾವಾಗಲೇ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಪ್ರೋಮೋ ಬಗ್ಗೆನೂ ಮಾತಾಡೋಣ. ಪಾಪ ಮಾಳುವರು ತಲೆ ಬೋಡ್ಸ್ಕೊಂಡಿದ್ದಾರೆ, ಆ ಒಂದು ಫಂಕಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ. ಅಷ್ಟು ಸ್ಯಾಕ್ರಿಫೈಸ್ ಮಾಡೋದು ಅವ್ರಿಗೆ ಯಾವುದೇ ರೀತಿ ಒಂದು ಉಪಯೋಗ ಆಗಿಲ್ಲ. ಬಯಾಸ್ಡ್ ಡಿಸಿಷನ್ ತಗೊಂಡಿದ್ದಾರೆ ಅವ್ರ ಟೀಮ್ ನ ಕ್ಯಾಪ್ಟನ್ ಅಶ್ವಿನಿ ಅವರು. ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಮೊದಲನೇದಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಮಾತಾಡಬೇಡ. ಸೊ ವಿಚಾರ ಏನು ಅಂತ ಹೇಳಿದ್ರೆ, ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ನಿನ್ನೆವರೆಗೂ ಹೇಳಿದ್ದೆ, ನಿನ್ನೆ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. 2 ರೌಂಡ್ ಆಗಿತ್ತು. ಮೊದಲನೇ ರೌಂಡ್ ಅಲ್ಲಿ ಸೂರಜ್ ಅವರು ಮತ್ತೆ ಕಾವ್ಯ ಅವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಮೊದಲನೇ ರೌಂಡ್ ಅಲ್ಲೇ ಕಾವ್ಯ ಅವರಿಗೆ ಇಂಜುರಿ ಆಗಿರುತ್ತೆ. ಅಲ್ಲೇ ಅರ್ಥ ಮಾಡ್ಕೊಬೇಕು, ಮೊದಲನೇ ರೌಂಡ್ ಆರಾಮ್ಸೆ ಸೂರಜ್ ಅವರು ಗೆದ್ದಿರ್ತಾರೆ. ಅದೇ ರೀತಿ ಸೆಕೆಂಡ್ ರೌಂಡ್ಗೆ, ಆ ಒಂದು ಟಾಸ್ಕ್ ನ ಸೆಕೆಂಡ್ ರೌಂಡ್ಗೆ ರಾಶಿಕ್ ಅವರು, ಅಶ್ವಿನಿ ಅವರು, ಗಿಲ್ಲಿ ಅವರು 3 ಜನ ಹೋಗ್ತಾರೆ. ಸೊ ಅಲ್ಲಿಗೆ ನಿನ್ನೆ ಒಂದು ಲೈವ್ ಕಟ್ ಆಗಿತ್ತು. ಅದೇ ರೀತಿ ಗೇಮ್ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು, ಕಾಲಿಗೆ ಗೆಜ್ಜೆ ಕಟ್ಬಿಟ್ಟು ಬಾಲ್ನ ಕ್ಯಾಚ್ ಮಾಡಬೇಕು. ಈ ರೀತಿ ಒಂದು ಟಾಸ್ಕ್ ತುಂಬಾನೇ ಚೆನ್ನಾಗಿದೆ. ಆ ಒಂದು ಟಾಸ್ಕ್ ನೋಡೋದಕ್ಕೆಲ್ಲ ನಾನು ಮನೆಯವರೆಲ್ಲ ತುಂಬಾ ನೋಡಿ ಖುಷಿ ಪಡ್ತಾ ಇದ್ರು, ತುಂಬಾ ಗೋಳೈಕೊಂತ ಇದ್ರು. ಆ ಟಾಸ್ಕ್ ನಡೆಯುವಾಗ ನಮ್ಮ ಹಳೆ ಫ್ರೆಂಡ್ಸ್ ಆಗಿರುವಂತಹ ಗಿಲ್ಲಿ ಮತ್ತೆ ಕಾವ್ಯ ಅವರು ತುಂಬಾ ಚೆನ್ನಾಗಿ ಒಂದಾಗಿದ್ದಾರೆ. ಸೊ ಅದು ಬೇರೆ ಪ್ರಶ್ನೆ, ಅದು ಮುಂದೆ ಮಾತಾಡ್ತೀನಿ. ಕ್ಯಾಪ್ಟನ್ ಟಾಸ್ಕ್ ಯಾವ ತರ ಮುಂದೆ ಹೋಯ್ತು ಅಂತ ಹೇಳೋದು ಲೈವ್ ಅಲ್ಲಿ ಪೂರ್ತಿ ತೋರಿಸಿಲ್ಲ. ಕೊನೆಗೂ ಒಬ್ಬ ಲೇಡಿ ಕಂಟೆಸ್ಟೆಂಟ್ ಮೊದಲನೇ ಬಾರಿಗೆ ಇಂಡಿವಿಜುವಲ್ ಆಗಿ ಒಬ್ಬ ಕ್ಯಾಪ್ಟನ್ ಆಗಿದ್ದಾರೆ. ಲಾಸ್ಟ್ ವೀಕ್ ಸ್ಪಂದನ ಅವರು ಮತ್ತೆ ಅಭಿಯವರು ಆಗಿದ್ರು. ಅದು ಜೋಡಿ ಕ್ಯಾಪ್ಟನ್ ಆದ್ರಿಂದ ಅದನ್ನ ಅಷ್ಟೊಂದು ನಾವು ತಗೊಳಕ್ಕಾಗಲ್ಲ. ಬಟ್ ಆದ್ರೆ ಇದು ಮಾತ್ರ ಒಬ್ಬಂಟಿಯಾಗಿ ಒಬ್ಬ ಸಿಮ್ಮಿನಿ ತರ ಸಿಂಗಲ್ ಏಕಾಂಗಿಯಾಗಿ ಓಡಾಡಿ ಒಬ್ರು ಕ್ಯಾಪ್ಟನ್ ಆಗಿದ್ದಾರೆ. ಅದು ಯಾರು ಅಲ್ಲ, ನನ್ನ ರಾಶಿಕ್ ಅವರು. ರಾಶಿಕ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇದಕ್ಕೂ ಮುಂಚೆ 2 ಟೈಮ್ಸ್ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಪ್ರಯತ್ನ ಪಟ್ಟಿದ್ರು. ಬಟ್ ಆದ್ರೆ ಯಾವುದೇ ರೀತಿ ಒಂದು ಉಪಯೋಗ ಇರಲಿಲ್ಲ. ಬಟ್ ಇವಾಗ ಖುದ್ದಾಗಿ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ. ಆ ಪ್ರೋಸೆಸ್ ಯಾವ ರೀತಿ ಆಯಿತು, ಸೊ ಕೊನೆ ಟಾಸ್ಕ್ ಅಲ್ಲಿ ಯಾರ್ಯಾರು ಆಡಿದ್ರು ಅಂತ ಹೇಳೋದು ಒಂಚೂರು ಟ್ವಿಸ್ಟ್ ಇದೆ. ರಿವೀಲ್ ಮಾಡಿಲ್ಲ ಬಿಗ್ ಬಾಸ್ ಲೈವ್ ಅಲ್ಲಿ ರಿವೀಲ್ ಮಾಡಲ್ಲ. ಬಟ್ ಕನ್ಫರ್ಮ್ ಆಗಿ ರಾಶಿಕ್ ಅವರು ಕ್ಯಾಪ್ಟನ್ ಆಗಿರೋದಂತೂ ಸತ್ಯ. ಸೊ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಜನಕ್ಕೆ ಖುಷಿ ಆಗ್ತಿದೆ? ತುಂಬಾ ಜನ ಅನ್ಕೊಂತಾ ಇದ್ರು ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು ಆಗ್ಬೇಕು ಅಂತ. ಬಟ್ ಟೈಮ್ ಬೇಡ ಗೊತ್ತಿಲ್ಲ, ಇಲ್ಲ ಅಂತ ಹೇಳಿದ್ರೆ ಅವ್ರು ಗೇಮ್ ಆಡೋದಕ್ಕೆ ಅಷ್ಟು ಆ ಒಂದು ಟೆಕ್ನಿಕ್ ಉಪಯೋಗ ಮಾಡ್ತಿಲ್ವೇನೋ ಗೊತ್ತಿಲ್ಲ. ಪದೇ ಫೇಲ್ ಆಗ್ತಾನೆ ಇದ್ದಾರೆ. ಒಂದು ಗೇಮ್ ಅಂತ ಬಂದಾಗ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ, ಒಂದು ಬಾಂಡಿಂಗ್ ಅಂತ ಬಂದಾಗ ಬೇರೆಯವ್ರಿಗೆ ಸ್ಫೂರ್ತಿ ಆಗ್ತಿದ್ದಾರೆ. ಬಟ್ ಈ ತರ ಒಂದು ಗೇಮ್ ಅಂತ ಬಂದಾಗ ಎಲ್ಲೋ ಅವ್ರು ಕಳ್ಕೊಂಡು ತುಂಬಾ ಫೇಲ್ ಆಗ್ತಿದ್ದಾರೆ. ಸೊ ಇವತ್ತು ಅದೇ ಆಗಿದೆ. ಬಟ್ ರಾಶಿಕ್ ಅವರು ಚೆನ್ನಾಗಿ ಆಡ್ತಾರೆ. ಟಾಸ್ಕ್ ಅಂತ ಬಂದಾಗ ರಾಶಿಕ್ ಅವರು ತುಂಬಾ ಅದ್ಭುತವಾಗಿ ಆಡ್ತಾರೆ. ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಒಂದು ಟಾಸ್ಕ್ಗೆ ಮುಖ್ಯ ಕಾರಣ ಆಗಿರುತ್ತೆ. ಚೆನ್ನಾಗಿ ಆಡಿದ್ರು, ಕ್ಯಾಪ್ಟನ್ ಆಗಿದ್ದಾರೆ. ನೋಡ್ಬೇಕು ಮನೇನ ಯಾವ ರೀತಿ ಒಂದು ಮುಂದೆ ತಗೊಂಡ್ ಹೋಗ್ತಾರೆ, ಯಾವ ರೀತಿ ಒಂದು ಡ್ರಾಮ್ಯಾಟಿಕ್ ಆಗಿ ಇಲ್ದಿರ ಮನೆಯವ್ರನ್ನೆಲ್ಲ ಒಂದು ಪಾರ್ಶಾಲಿಟಿ ಮಾಡ್ದಿರ ಯಾವ ರೀತಿ ಒಂದು ಶಿಸ್ತು ತಗೊಂಡ್ಬರ್ತಾರೆ, ತಪ್ಪು ಮಾಡಿರೋರಿಗೆ ಯಾವ ರೀತಿ ಒಂದು ಶಿಕ್ಷೆ ಕೊಡ್ತಾರೆ, ಪ್ರತಿಯೊಂದು ನೋಡೋದಕ್ಕೆ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ವಿ. ಯಾವ್ದೇನೇ ಆಗಿರ್ಲಿ ಸೂರಜ್ ಮಾತ್ರ ಚೆನ್ನಾಗಿ ನೋಡ್ಕೊಂತಾರೆ, ಅದು ಬೇರೆ ಪ್ರಶ್ನೆ. ಸೊ ಇವಾಗ ಮನೆಯಲ್ಲಿ 3 ಗ್ರೂಪ್ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ನಿನ್ನೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗ್ತಾ ಮಧ್ಯದಲ್ಲೇ 3 ತಂಡ ವಿಂಗಡಣೆ ಆಗ್ಬಿಟ್ಟಿದೆ. ಮೊದಲನೇ ತಂಡ ಬಂದ್ಬಿಟ್ಟು ಧನುಷ್ ಅವರು, ಸ್ಪಂದನ ಅವರು, ಕಾವ್ಯ ಅವರು, ಮಾಳು ಅವರು ಮತ್ತೆ ಸೂರಜ್ ಅವರು. ಇವ್ರದ್ದು ಒಂದು ತಂಡ. ಇವ್ರದ್ದು ಯಾವ ತರ ತಂಡದ ಏನು ಅಂತ ಹೇಳಿದ್ರೆ, ನಾನು ಹೇಳ್ತಿರೋದು ಸುಸ್ತಾಗಿರೋ ತಂಡ. ನೆಕ್ಸ್ಟ್ ತಂಡ ಯಾವ್ದು ಅಂತ ಹೇಳಿದ್ರೆ, ರಜತ್ ಅವರು, ಚೈತ್ರ ಅವರು, ಗಿಲ್ಲಿ ಅವರು, ರಘು ಅವರು ಮತ್ತೆ ರಾಶಿಕ್ ಅವರು. ಇದೊಂಥರ ರಗಡ್ ಆಗಿರುವಂತಹ ಒಂದು ತಂಡ. ಮತ್ತೆ ಇನ್ನೊಂದು ಗ್ರೂಪ್ ಯಾವ್ದು ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ ಅವರು ಮತ್ತೆ ಧ್ರುವಂತ್ ಅವರು. ಈ ತಂಡ ಯಾವ್ದು ಅಂತ ಹೇಳಿದ್ರೆ ಒಂಥರ ಕುತಂತ್ರಿ ತಂಡ. ಸೊ ಈ 3 ಜನ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರು ಅಂತ ಹೇಳಿದ್ರೆ, ಸೊ ಒಳಗಡೆ ಇರುವಂತಹ ಬೆಡ್ರೂಮ್ ಅಲ್ಲಿ ಗುಂಪು ಕಟ್ಟಿರುವಂತಹ ಒಂದು ಗ್ರೂಪ್ ಏನಿದೆ, ಧನುಷ್ ಅವರು, ಕಾವ್ಯ ಅವರು, ಸ್ಪಂದನ ಅವರು, ಮಾಳೂರು ಮತ್ತೆ ಸೂರಜ್ ಅವರು. ಇವ್ರದ್ದು ಯಾವ ರೀತಿ ಅಂತ ಹೇಳಿದ್ರೆ, ಪ್ರತಿಯೊಂದು ರೀಕಾಲ್ ಮಾಡ್ಕೊಂಡು ಖಾಲಿ ಎಳಿಯೋದು. ಆ ಕಡೆ ಗಿಲ್ಲಿ ಬಗ್ಗೆ ಮಾತಾಡೋದು, ಗಿಲ್ಲಿನ ಇಮಿಟೇಟ್ ಮಾಡೋದು, ಅವ್ನ ಹಂಗ್ ಮಾಡ್ದ, ಇವ್ನ ಹಿಂಗ್ ಮಾಡ್ದ, ಅವ್ನ ಅಷ್ಟು ಕೊಳ್ಕಿದ್ದಾನೆ, ಆ ರೀತಿ ಒಂದು ಕೆಡದಾಗ ಮಾತಾಡ್ಕೊಂಡು ಫನ್ ಜನರೇಟ್ ಮಾಡ್ಕೊಂತಿದ್ದಾರೆ. ಆ ಒಂದು ಗ್ರೂಪ್ ಇದು. ಅಲ್ಲಿ ಯಾರೂ ಡಿಸರ್ವ್ ಅಲ್ಲ ಅನ್ಸುತ್ತೆ ನಿಜವಾಗ್ಲೂ, ಅಷ್ಟು ಕೆಡದಾಗ ಮಾತಾಡ್ಕೊಂತಿದ್ದಾರೆ. ಅವೆಲ್ಲನೂ ನಾವು ಲೈವ್ ಅಲ್ಲಿ ಹಾಕಕ್ ಹೋಗಲ್ಲ. ಅಲ್ಲಿ ಯಾರಾದ್ರೂ ಡಿಸರ್ವ್ ಪರ್ಸನ್ ಇದ್ದಾನೆ ಅಂತ ಹೇಳಿದ್ರೆ ನಮ್ಮ ಮಾಡೋರು ಮಾತ್ರ. ಮಾಡೋರಿಗೆ ಪಾಪ ಬೇರೆ ಇನ್ನೇನ್ ದಾರಿ ಇರ್ಲಿಲ್ವನ, ಹೋಗ ಅವ್ರ ಜೊತೆ ಕೂತ್ಕೊಂಡು ಆ ಮಾತುಕತೆಗೆ ಅವ್ರದ್ದು ಒಂದು ನಂದು ಒಂದು ಇರ್ಲಿ, ನಂದಗೋಪಾಲ ಅಂತ ಸೆಂಟ್ರಲ್ ಒಂದು ಮಾತು ಹೇಳ್ತಿದ್ದಾರೆ. ಅದಾದ್ಮೇಲೆ ಆಚೆ ಇದೆಯಲ್ವಾ ಒಂದು ಕುತಂತ್ರಿ ಗ್ರೂಪ್ ಅಂತ ಹೇಳಿದ್ನಲ್ಲ, ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು, ಅಶ್ವಿನಿ ಗೌಡ ಅವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು. ಇವ್ರು ಯಾವ ತರ ಅಂತ ಹೇಳಿದ್ರೆ, ರಕ್ಷಿತಾ ಪಾಪ ತಲೆ ಕಟ್ಸ್ಕೊಂಡ್ಬಿಟ್ಟಿದ್ದಲ್ಲ. ರಕ್ಷಿತಾ ಇಲ್ಲೂ ಇರ್ತಾಳೆ, ಗಿಲ್ಲಿ ಇರುವಂತಹ ಗ್ರೂಪ್ಗೂ ಹೋಗಿ ಬರ್ತಾ ಇರ್ತಾಳೆ. ಕಾನ್ಸ್ಟೆಂಟ್ ಅಂತೂ ಇಲ್ಲ. ಬಟ್ ಇಲ್ಲಿ ಧ್ರುವಂತ್ ಅವರು ಮತ್ತೆ ಅಶ್ವಿನಿ ಅವರು, ಅವ್ರದ್ದು ಒಂಥರ ಯಾವ ರೀತಿ ಆಲೋಚನೆಗಳು ಅಂತ ಹೇಳಿದ್ರೆ, ನಾವು ಹಂಗಾಡ್ಬೇಕಾಗಿತ್ತು, ಹಿಂಗಾಡ್ಬೇಕಾಗಿತ್ತು, ಅವ್ನು ಆ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾನೆ, ಇವ್ರದ್ದು ಈ ಸ್ಟ್ರಾಟಜಿ ಮಾಡ್ತಿದ್ದಾನೆ, ಇವ್ರದೇ ನೋಡಿ ತೂತು, ಇವ್ರ ಬಗ್ಗೆ ಇವ್ರು ಥಿಂಕ್ ಮಾಡ್ತಾ ಇಲ್ಲ. ಬೇರೆಯವ್ರ ಬಗ್ಗೆ ಇವ್ರು ಮಾತಾಡ್ಕೊಳ್ಳೋದು, ಆ ಗೇಮ್ ಪ್ಲಾನ್ ಮಾಡ್ಕೊಳ್ಳೋದು. ಸೊ ಬೇರೆಯವ್ರ ರಜತ್ ಅವ್ರ ಬಗ್ಗೆ ಆಗಿರ್ಬೋದು, ಚೇತವ್ರ ಬಗ್ಗೆ ಆಗಿರ್ಬೋದು, ಅವ್ರು ಆ ಥರ ಮಾತಾಡ್ತಾರೆ. ಅವ್ರಿಗವ್ರೆ ತುಂಬಾ ಡಾನಿಲ್ ಅನ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗವ್ರೆ ಬೃಹಸ್ಪತಿಲಿ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಪ್ರತಿಯೊಂದು ಡಿಸ್ಕಸ್ ಮಾಡ್ಕೊಂಡು ಇನ್ನೇನು ಟೈಮ್ ಪಾಸ್ ಆಗಬೇಕಲ್ಲ, ಅವ್ರೊಂದು ಡಿಸ್ಕಷನ್ ಅವ್ರದ್ದು. ಸೆಂಟ್ರಲ್ ಇರೋದು, ಸೆಂಟ್ರಲ್ ಅಂತ ಹೇಳಿದ್ರೆ ಈ ನಮ್ಮ ರಜತ್ ಅವರು, ಚೈತ್ರ ಅವರು, ಗಿಲ್ಲಿ ಅವರು, ರಘು ಅವರು. ಇವ್ರದ್ದು ಯಾವ ರೀತಿ ಅಂತ ಹೇಳಿದ್ರೆ, ಗಿಲ್ಲಿ ಅವ್ರು ಇರ್ತಾನೆ, ಚೈತ್ರವ್ರನ್ನ ರೆಕ್ಸೋದು, ಚೈತ್ರ ಅವರು ಎತ್ಕೊಂಡ್ ಬಂದ್ಬಿಟ್ಟು ಗಿಲ್ಲಿ ಖಾಲಿ ಅಲ್ಲಿಯೋದು, ರಜತ್ ಅವರು ಅವರಿಬ್ಬರಿಗೂ ಸೆಂಟ್ರಲ್ ಒಂದು
ಅಂತ ಹೇಳೋದು, ರಘು ಅವ್ರದ್ದು ನೋಡಿ ಎಂಜಾಯ್ ಮಾಡೋದು, ರಾಶಿಕ್ ಅವರು ಅವರ ಕೆಲವೊಂದು ಇನ್ಪುಟ್ಸ್ ಹೇಳೋದು, ಈ ರೀತಿ ಒಂದು ಸಿಚುವೇಶನ್ ನಡೀತಾ ಇತ್ತು. ನಿನ್ನೆ ಒಂದು ಟಾಸ್ಕ್ ಇತ್ತಲ್ವಾ, ಟಾಸ್ಕ್ಗೂ ಮತ್ತೆ ಇನ್ನೊಂದು ಟಾಸ್ಕ್ಗೂ ತುಂಬಾನೇ ಡಿಫ್ರೆನ್ಸ್ ಇತ್ತು, ಅಂದ್ರೆ ಗ್ಯಾಪ್ ತುಂಬಾ ಇತ್ತು. ಆ ಒಂದು ಸಿಚುವೇಶನ್ಸ್ ಅಲ್ಲಿ ಒಂದು 3 ಗ್ರೂಪ್ ಕ್ರಿಯೇಟ್ ಆಗ್ಬಿಟ್ಟು ಈ ರೀತಿ ಒಂದು ಮಾತುಕತೆ ನಡೀತಾ ಇತ್ತು. ಅದರಲ್ಲಿ ನನಗೆ ಸೊ ಇಲ್ಲೆಲ್ಲೋ ಧನುಷ್ ಅವರು ಗ್ರೂಪ್ ಇದೆಯಲ್ವಾ, ಅವ್ರು ಮಾತಾಡೋದು ಮಾತುಗಳು ಗಿಲ್ಲಿ ಬಗ್ಗೆ ಖಾಲಿ ಎಳೆಯೋದು, ಅವ್ರ ಬಗ್ಗೆ ಒಂಚೂರು ಲೋ ಲೆವೆಲ್ ಆಗಿ ಮಾತಾಡೋದು ನನಗೆಲ್ಲೋ ತುಂಬಾ ಇಷ್ಟ ಆಗಿಲ್ಲ. ಗೊತ್ತಾಗ್ತಿಲ್ಲ ಅವ್ರು ಯಾವ ರೀತಿ ಮುಂದೆ ಹೋಗ್ತಿದ್ರು ಅಂತ. ಬಟ್ ಅವೆಲ್ಲ ಮೋಸ್ಟ್ಲಿ ಟೆಲಿಕಾಸ್ಟ್ ಮಾಡಲ್ಲ ಅನ್ಕೊಂತಾ ಇದ್ದೀನಿ ಇದ್ರಲ್ಲಿ, ಯಾಕಂದ್ರೆ ತುಂಬಾ ಒಂದು ಕಂಟೆಂಟ್ ಇದೆ ಹಾಕೋದಕ್ಕೆ, ಅವೆಲ್ಲ ಆಗ್ತಾರೆ ಅನ್ಕೊಂಡಿದ್ದೀನಿ. ಅದೇ ರೀತಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಆ ಒಂದು ಸೀಕ್ರೆಟ್ ಟಾಸ್ಕ್ ಆದ್ಮೇಲೆ ರಿವೀಲ್ ಆದ್ಮೇಲೆ ಕೂಡ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡಿಲ್ಲ. ಯಾಕಂದ್ರೆ ಸೆಂಟ್ರಲ್ಲಿ ಏನು ಅಡ್ಡ ಬಂದ ಗೊತ್ತಿಲ್ಲ, ಕಾವ್ಯ ಅವರು ಅಷ್ಟು ನೀಟಾಗಿ ಬಂದು ಮಾತಾಡಕ್ ಹೋಗಿಲ್ಲ. ಮತ್ತೆ ಅವ್ರು ಎಲ್ಲಿ ಒಂದಾದ್ರು ಅಂತ ಹೇಳಿದ್ರೆ ಆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿರ್ತಾರಲ್ವಾ, ಅಲ್ಲಿ ಕುತ್ಕೊಂಡಿರೋವಾಗ ಅವ್ರು ಇಬ್ರು ಖುದ್ದಾಗಿ ಮಾತಾಡ್ಕೊಂತಾರೆ. ಈ ಮಾತಿನ ಬಿಟ್ವೀನ್ ನಲ್ಲಿ ಹೋಗ್ಬಿಟ್ಟು ವಾಶ್ರೂಮ್ಗೆ ಹೋಗ್ತಾರೆ. ವಾಶ್ರೂಮ್ ಅಲ್ಲಿ ಯಾವ ರೀತಿ ರೇಗಿಸಿದೆ, ಏನೇನ್ ಪದ ಬಳಕೆ ಮಾಡಿದೆ ಅಂತ ಹೇಳ್ಬಿಟ್ಟು ರಜತ್ ಅವರು ಮತ್ತೆ ಅವರು 3 ಜನ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಗಿಲ್ಲಿಯವರು ಅವಾಗ ಹೇಳ್ತಾರೆ, ನಾನು ಯಾವುದೇ ರೀತಿ ಬೇರೆ ಪದನ ಬಳಕೆ ಮಾಡಿಲ್ಲ, ಈ ಮನೆಯಲ್ಲಿ ಯಾರು ಬಳಕೆ ಮಾಡಿದಾರೋ, ಯಾರು ಯೂಸ್ ಮಾಡಿದಾರೋ ಆ ಒಂದು ಪದ ಬಳಕೆನೆ ಮಾಡಿದ್ದೀನಿ. ಆ ಬಕೆಟ್ ಅನ್ನೋದಾಗಿರ್ಬೋದು, ಆ ಫ್ರೀ ಪ್ರಾಡಕ್ಟ್ ಅನ್ನೋದಾಗಿರ್ಬೋದು, ಸೊ ಈ ರೀತಿ ವೇಸ್ಟ್ ಅನ್ನೋದಾಗಿರ್ಬೋದು, ಇವರೆಲ್ಲ ಬೇರೆಯವರು ಯೂಸ್ ಮಾಡಿರುವಂತಹ ವರ್ಡ್ಸ್ನ ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ರೀಕಾಲ್ ಮಾಡಿಕೊಂಡು ಅವ್ರಿಬ್ಬರ ಮಧ್ಯೆ ಒಂದು ನಗು ಆಗ್ತಿತ್ತು. ಸೊ ನಾವು ನೋಡ್ಬೋದು ಫೋಟೋಸ್ ಅಲ್ಲಿ ಯಾವ ತರ ನಗೀತಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಪ್ರೋಮೋ ನೋಡೋಣ. ಪ್ರೋಮೋದಲ್ಲಿ ಇದ್ರ ಬಗ್ಗೆ ನಾನು ಮುಂಚೆನೆ ಹೇಳಿದ್ದೆ, ಸೊ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಅನಾಲಿಸಿಸ್ ಕೊಡ್ತೀನಿ. ಅಶ್ವಿನಿ ಅವರು ಆ ಬಟನ್ ಪ್ರೆಸ್ ಮಾಡಿರ್ತಾರೆ, ಅವಾಗ ಅವ್ರ ರಿಯಾಕ್ಷನ್ ಯಾವ ರೀತಿ ಅಂತ ಹೇಳ್ತೀನಿ. ಸೊ ಬನ್ನಿ ಮೊದಲು ಒಂಚೂರು ಪ್ರೋಮೋ ನೋಡ್ಬಿಟ್ಟು ಮುಂದೆ ಮಾತಾಡೋಣ. ಇಂಟಿನಿಂದ ಯಾರಾದರೂ ಒಬ್ಬ ಪ್ಲೇಯರ್ ಟಿವಿ ವಿಜೋಸ್ ಸ್ಟೈಲ್ ನಲ್ಲಿ ಹೇರ್ ಕಟ್ ಮಾಡ್ಕೊಳ್ಬೇಕು. ಮಾಡು ಅವ್ರನ್ನ ಚೂಸ್ ಮಾಡಿದೀವಿ. ಮಾಡು ನೋಡಿದ್ರೆ ಪಾಪ ಹೊಟ್ಟೆಲ್ಲ ಉರಿತಾರೆ. ಜೈ ಜೈ ಮಾಡು, ಜೈ ಜೈ ಮಾಡು. ಮಾಳುವಣ್ಣ ಫೋಟೋ ಏನಾದ್ರು ಮುಂಚೆನೆ ನೋಡ್ಬಿಟ್ಟಿದ್ರೆ ಸತ್ಯವರು ಹೋಗ್ತಿರ್ಲ. ಎದ್ಬೋಣ, ತುಂಬಾ ಜನ ಇದ್ರಲ್ಲ ಬೇರೆಯವರು, ದುಡ್ಡರಗಿರೋರೇ ಇದ್ರಲ್ಲ. ಯಾರು ನಿನ್ ಜೊತೆ ಮಾತಾಡಕ್ ಬಂದು ಕೂದಲೇ ಕುರುಪಾಕ. ಬಿಗ್ ಬಾಸ್ ಇಂದು ರಾತ್ರಿ 9. ಪ್ರೋಮೋ ನೋಡಿದಲ್ಲ, ಆಕ್ಚುಲಿ ಪ್ರೋಮೋದಲ್ಲಿ ತೋರಿಸೋದು ಸ್ವಲ್ಪನೇ. ಲೈವಲ್ಲಿ ಏನಿತ್ತು ಅಂತ ಹೇಳಿದ್ರೆ ಅವರಿಬ್ರು ಆಕ್ಟಿವಿಟಿ ರೂಮ್ಗೆ ಹೋಗ್ತಾರಲ್ಲ, ರಜತ್ ಅವರು ಮತ್ತೆ ಅಶ್ವಿನಿ ಅವರು ಆ ಒಂದು ಆಕ್ಟಿವಿಟಿ ರೂಮ್ಗೆ ಹೋಗ್ತಾರೆ. ಸೊ ಆ ಒಂದು ಫೋಟೋ ತೋರಿಸಿದಾಗ ಈ ರೀತಿ ಒಂದು ಏರ್ ಕಟ್ ಮಾಡಿಸ್ಕೊಬೇಕು ಅಂತ ಹೇಳಿದಾಗ ಒಂದು ಸೆಕೆಂಡ್ ಎಲ್ಲ ಒಂದು ಕಾನ್ಸ್ಟೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ರಜತ್ ಅವರು. ಸೊ ಆ ಒಂದು ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಮೇಡಮ್ ಅಶ್ವಿನಿ ಮೇಡಮ್ ಅವ್ರು ಹೋಗ್ಬಿಟ್ಟು ಅದನ್ನ ಬಟನ್ ಪ್ರೆಸ್ ಮಾಡ್ತಾರೆ. ಅವ್ರು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಜೋರಾಗಿ ಕಿಚ್ಬಿಡ್ತಾರೆ. ಅಂದ್ರೆ 2 ಗೇಮ್ ಹಿಂದೆ ಸೋತಿದ್ದಲ್ವಾ, ಸೊ ರಜತ್ ಮುಂದೆ ನಾನು ಹೋಗ್ಬಿಟ್ಟು ಬೆಲ್ ಹೊಡೆದಿದ್ದೀನಿ, ಆ ಒಂದು ಬಟನ್ ಪ್ರೆಸ್ ಮಾಡಿ ನಾನು ಖುಷಿಗೆ ಜೋರಾಗಿ ಕಿಚ್ಬಿಡ್ತಾರೆ. ಸೊ ಆಚೆ ಬಂದ್ಬಿಟ್ಟು ಯಾರು ಏರ್ ಕಟ್ ಮಾಡ್ಕೊಂತಾರ ಅಂತ ಡಿಸ್ಕಸ್ ತಂದಾಗ ಯಾರೊಬ್ರು ಮುಂದೆ ಬರಲ್ಲ, ಅಂದ್ರೆ ಬಾಯ್ಸ್ ಏರ್ ಕಟ್ಟೆ ಅದು. ಸೊ ನಾನು ಇದಕ್ಕೂ ಮುಂಚೆ ಹೇಳಿದ್ರೆ ಸುನಿಲ್ ನಾರಾಯಣ್, ವೆಸ್ಟ್ ಇಂಡೀಸ್ ಪ್ಲೇಯರ್ ಸುನಿಲ್ ನಾರಾಯಣ್ ಮತ್ತೆ ರಜಲ್ ಅವರು ಆ ರೀತಿ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೊಂತಾರೆ, ಪಂಕಿ ಹೇರ್ ಸ್ಟೈಲು. ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ಯಾರು ಮುಂದೆ ಬಂದಿಲ್ಲ. ಆ ಗ್ರೂಪ್ ಅಲ್ಲಿ ಸೂರಜ್ ಅವರು ಇದ್ದಾರೆ, ಅದೇ ರೀತಿ ಧ್ರುವಂತ್ ಅವರು ಇದ್ದಾರೆ, ಮಾಳು ಅವರು ಇದ್ದಾರೆ. 3 ಜನದಲ್ಲಿ ಮಾಡೋರು ಬಿಟ್ರೆ ಅವರಿಬ್ರು ಅಟ್ಲೀಸ್ಟ್ ಮಾತಾಡ್ಸಕ್ಕಾದ್ರೂ ನಾನು ಬರ್ತೀನಿ, ನಾನು ಮಾಡಿಸ್ಕೊಂತೀನಿ ಅಂತ ಹೇಳಿಲ್ಲ. ಆ ಒಂದು ವಿಚಾರಕ್ಕಾಗಿನೇ ಗಿಲೋರು ಕಾಲು ಎಳಿತಾ ಇರೋದು. ನಿಮ್ ಗ್ರೂಪ್ ಅಲ್ಲಿ ಮಾಳು ಅನ್ನೋಗಿಂತನೂ ಕೂಲ್ ಉದ್ದ ಇರೋರು ತುಂಬಾ ಜನ ಇದ್ದಾರೆ ಅಂತ. ಅಂದ್ರೆ ನಮ್ಮ ಧ್ರುವಂತರ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ಲಿ. ಇಂಡಿವಿಜುವಲ್ ಆಗಿ ಮಾಡೋರು ನಾನು ಮಾಡಿಸ್ಕೊಂತೀನಿ ಅಂತ ಮುಂದೆ ಬಂದ್ರು. ಸರಿ ಆಯ್ತು, ಏರ್ ಕಟ್ ಮಾಡಿಸ್ಕೊಂಡ್ರು, ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರು. ಬಟ್ ಏನು ಉಪಯೋಗ ಇಲ್ಲ ಅದರಿಂದ. ತಮ್ಮ ತಂಡದಿಂದ ಸ್ಪರ್ಧಿನ ಆಯ್ಕೆ ಮಾಡುವಂತಹ ಅಧಿಕಾರ ಖುದ್ದಾಗಿ ಅಶ್ವಿನಿ ಅವ್ರಿಗೆ ಮಾತ್ರ ಕೊಟ್ಟಿರ್ತಾರೆ. ಸೊ ಅಲ್ಲಿರುವಂತಹ ಗ್ರೂಪ್ ಮೆಂಬರ್ಸ್ ಏನಿರ್ತಾರೆ ಅವ್ರ ಅನಿಸಿಕೆಗಳು ಎತ್ಕೊಂಡೋಗಿ ಅವ್ರಿಗೆ ಹೇಳ್ಬೇಕು. ಸೊ ಅವಾಗ ಏನಾಯ್ತಾ ಗೊತ್ತಿಲ್ಲ, ಪಾಪ ಮಾಡೋರು ಅಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ಕೂಡ ಅವ್ರನ್ನ ತಗೋಣ ಕೂಡ ಹೋಗಿಲ್ಲ. ಆ ಕಡೆ ಸ್ಪಂದನ ಅವ್ರಾಗಿರ್ಬೋದು, ಈ ಕಡೆ ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ಹೇಳಿದ್ರು ನೀಟಾಗಿ ಮಾಡೋರು ಸ್ಯಾಕ್ರಿಫೈಸ್ ಮಾಡಿದ್ರೆ ಅವ್ರನ್ನ ಕನ್ಸಿಡರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಬಟ್ ಏನ್ ಮಾತಾಡೋದು ಇವ್ರಿಬ್ರಿಗೂ ಗೊತ್ತಿಲ್ಲ. ಧ್ರುವಂತ್ ಅವರು ಪದೇ ನಾನು ಮಾಡ್ತೀನಿ, ನನ್ಗೊಂದು ಚಾನ್ಸ್ ಬೇಕು ಅಂತ ಹೇಳ್ತಾ ಇದ್ರು. ಅದೇ ರೀತಿ ಸೂರಜ್ ಅವರು 2 ಟೈಮ್ಸ್ ನಾನು ಹೋಗಿದ್ದೆ, ನಾನು ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ, ಸೊ ಅಟ್ಲೀಸ್ಟ್ ಇವಾಗಾದ್ರೂ ನಾನು ಹೋಗ್ಲೇಬೇಕು ಅನ್ನೋ ರೀತಿ ಒಂದು ಬ್ರೈನ್ ವಾಶ್ ಮಾಡೋದು ಗೊತ್ತಿಲ್ಲ. ಕೊನೆಗೆ ಸೂರಜ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಸ್ಯಾಕ್ರಿಫೈಸ್ ಮಾಡಿರುವಂತಹ ಮಾಡೋನ ಸೈಡ್ಗೆ ಇಕ್ಕರು. ತುಂಬಾ ಬಯಸ್ಡ್ ಡಿಸಿಷನ್ ಅನ್ಸುತ್ತೆ ನನಗೆ. ಇದ್ರ ಬಗ್ಗೆ ಡೆಫಿನೆಟ್ಲಿ ಒಂದು ವೀಕೆಂಡ್ ಅಲ್ಲಿ ಚರ್ಚೆ ಆಗೇ ಆಗುತ್ತೆ. ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ನನಗೆ ಅಶ್ವಿನಿ ಗೌಡ ಅವರು ಆ ಡಿಸಿಷನ್ ತಗೊಳ್ಳೋಕೆ ರೀಸನ್ ಏನು ಅಂತ ಹೇಳಿದ್ರೆ, ಸೊ ಹೆಂಗೂ ಟೀಮ್ ಸ್ವಲ್ಪ ವೀಕ್ ಇದೆ, ಗಿಲ್ಲಿ, ಕಾವ್ಯ, ಅಶ್ವಿನಿ, ಅದ್ರ ಜೊತೆಗೆ ರಾಶಿಕ್ ಅವರು. ಸೊ ಸೂರಜ್ ಬಂದ್ರೆ ಒಂಚೂರು ಸ್ಟ್ರಾಂಗ್ ಆಗಿರುತ್ತೆ. ನನ್ನ ಟೀಮ್ ಇಂದಾನೆ ಒಬ್ರು ಕ್ಯಾಪ್ಟನ್ ಆಗ್ತಾರೆ, ಆ ಒಂದು ಉದ್ದೇಶದಿಂದ ಆ ರೀತಿ ಒಂದು ಆಯ್ಕೆ ಮಾಡ್ಕೊಂಡ್ರ ಅಂತ ನನಗನ್ಸಿದೆ. ಅದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ದಯವಿಟ್ಟು ಹೇಳಿ. ಅಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಅವರು 24 ಅವರ್ಸ್ ಊಟ ಮಾಡೋದು, ಅದೇ ರೀತಿ ಸೀಕ್ರೆಟ್ ಟಾಸ್ಕ್ ನ ಕಂಪ್ಲೀಟ್ ಮಾಡೋದು, ಅದಕ್ಕೆ ಪ್ರತಿಫಲವಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ಗೆ ಆಯ್ಕೆ ಆದ್ರು, ಒಪ್ಕೊಳ್ಳೋಣ, ಅದಕ್ಕೊಂದು ಪ್ರತಿಫಲ ಸಿಕ್ತು. ಅದೇ ರೀತಿ ಈ ಕಡೆ ಬಂದಾಗ ಕಾವ್ಯ ಅವರು ತಲೆಗೆ ಬಣ್ಣ ಹಚ್ಕೊಂಡ್ರು. ಆ ಬಣ್ಣ ಹಚ್ಕೊಂಡಿದ್ದಕ್ಕೆ ಪ್ರತಿಫಲವಾಗಿ ಅವರು ಕ್ಯಾಪ್ಟನ್ಸಿ ಕಂಟೆಂಟರ್ ಆದ್ರು. ಸೊ ರಜತ್ ಅವರು ಪಾಪ ಬಿಡಿ, ಅವರೇ ಒಂದು ಟೀಮ್ ನ ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಸ್ಯಾಕ್ರಿಫೈಸ್ ಆದ್ರು. ಸ್ಯಾಕ್ರಿಫೈಸ್ ಮಾಡಿರೋದಕ್ಕೆ ಒಂದು ಮೆಟ್ಲ್ ಮೇಲೆ ಹೋಗಿದ್ದಾರೆ ಬಿಟ್ರೆ ಕೆಳಗಡೆ ಬಂದಿಲ್ಲ. ಬಟ್ ಅಶ್ವಿನಿ ಅವರು ಖುದ್ದಾಗಿ ಸೀಕ್ರೆಟ್ ಟಾಸ್ಕ್ ನ ಕಂಪ್ಲೀಟ್ ಮಾಡಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಅವ್ರನ್ನ ಬಿಟ್ಟಾಕಿದ್ದಾರೆ. ಅಟ್ಲೀಸ್ಟ್ ಮಾಡೋರು ಪ್ರಯತ್ನ ಪಟ್ಟಿದ್ದಾರೆ. ಅವರೊಂದು ಕಷ್ಟಕ್ಕೆ ಬೆಲೆ ಕೊಟ್ಟು ಅವ್ರನ್ನ ಆಯ್ಕೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಸೊ ಇವಾಗ ಯಾಕೋ ಒಂದು ಮೆಟ್ಲು ಕೆಳಗಡೆ ಬಂದ್ಬಿಟ್ಟು ಅಂತ ನನ್ಗನ್ಸುತ್ತೆ. ಸೊ ಇಷ್ಟೆಲ್ಲ ಮಧ್ಯನೂ ಕ್ಯಾಪ್ಟನ್ಸಿ ಟಾಸ್ಕ್ ಕಂಪ್ಲೀಟ್ ಆಗಿದೆ. ರಾಶಿಕ್ ಅವರು
ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸೊ ಅದೇ ರೀತಿ ಗಿಲ್ಲಿ ಕಾವ್ಯ ಅವರು ಪದೇ ಪದೇ ಗೇಮ್ ಕೊಟ್ಟರು ಕೂಡ ಫೇಲ್ ಆಗ್ತಿದ್ದಾರೆ. ಬಟ್ ಒಂದು ಬಾಂಡಿಂಗ್ ಅಂತ ಬಂದಾಗ, ಒಂದು ಕೇರಿಂಗ್ ಅಂತ ಬಂದಾಗ ಮನೆಯಲ್ಲಿ ಅವ್ನು ಮೀರಿಸೋರು ಯಾರು ಇಲ್ಲ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದೇ ರೀತಿ ಪ್ರೋಮೋ ಅನಾಲಿಸಿಸ್ ಆಗಿರ್ಬೋದು, ಲೈವ್ ಅನಾಲಿಸಿಸ್ ಆಗಿರ್ಬೋದು, ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ನಿಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾರೆಲ್ಲ ನೋಡ್ತಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಮಾಡಿರುವಂಥ ಒಳ್ಳೆ ಕೆಲಸಕ್ಕೆ ಇದರಿಂದ ಅಮೌಂಟ್ ಜನರೇಟ್ ಆದರೆ ಅದಕ್ಕೆ ಬಳಕೆ ಮಾಡ್ಕೊತೀನಿ, ತುಂಬಾ ಉಪಯೋಗ ಆಗುತ್ತೆ ಅಂತ ನಿಮ್ಮ ಹತ್ರ ಕೇಳ್ಕೊಂತಿದ್ದೀನಿ. ಅದೇ ರೀತಿ ಪ್ರೋಮೋ ಬರೋಕ್ಕೂ ಮುಂಚೆ, ಎಪಿಸೋಡ್ ಬರೋಕ್ಕೂ ಮುಂಚೆ ಕೆಲವೊಂದು ಲೈವ್ ಡೀಟೇಲ್ಸ್ನ, ಲೈವ್ ಅಪ್ಡೇಟ್ಸ್ನ ನಿಮ್ಮ ಕಣ್ಮುಂದೆ ಇರೋದಕ್ಕೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಇದು ಇವತ್ತಿನ ವಿಚಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.